ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸುಮಾರು ದಿವಸ ಆದಮೇಲೆ ಈ ರೀತಿ ಒಂದು ವ್ಲಾಗ್ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ನನ್ನ ವ್ಯೂವರ್ಸ್ಗಳಲ್ಲಿ ಕೆಲವೊಂದಷ್ಟು ಜನ ಈ ರೀತಿ ವ್ಲಾಗ್ ವೀಡಿಯೋಸ್ನ ಇಷ್ಟಪಡ್ತಾರೆ. ಆದ ಕಾರಣ ಸ್ಪೆಷಲಿ ಅವರಿಗೋಸ್ಕರನೇ ನಾನು ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇರೋದು. ಇದರಲ್ಲಿ ಬರೀ ವ್ಲಾಗ್ ಅಲ್ಲದೆ ನಾನಿಲ್ಲಿ ಒಂದೆರಡು ರೆಸಿಪೀಸ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಲೆಂತ್ ಇರುತ್ತೆ. ನೀವು ಆರಾಮಾಗಿ ನಿಮ್ಮ ಫ್ರೀ ಟೈಮಲ್ಲಿ ಕೂತ್ಕೊಂಡು ಈ ವಿಡಿಯೋಸ್ನ ನೋಡಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ನನ್ನ ಈ ರೀತಿ ವಿಡಿಯೋಸ್ನ ನೀವು ಇಷ್ಟಪಡ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಕೆಲವೊಂದು ವ್ಯೂವರ್ಸ್ಗಳು ಜಸ್ಟ್ ವಿಸಿಟ್ ಮಾಡಿ ಒಂದು ಫ್ಯೂ ಸೆಕೆಂಡ್ಸ್ ಅಂದರೆ ಒಂದು 30 ಸೆಕೆಂಡ್ಸ್ ಅಷ್ಟು ನೋಡಿ ನೈಸ್ ವ್ಲಾಗ್, ಸೂಪರ್ ವ್ಲಾಗ್ ಅಂತ ಕಮೆಂಟ್ ಮಾಡ್ತಾರೆ. ಅವ್ರಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವ್ಲಾಗ್ನ ನಾನು ಒಂದು 2 ವೀಕ್ಸ್ ಬ್ಯಾಕ್ ಯಾವುದೋ ಒಂದು ವೀಕೆಂಡಲ್ಲಿ ನಾನು ಶೂಟ್ ಮಾಡಿರೋದು. ಬಟ್ ನನಗೆ ಟೈಮ್ ಆಗಲಿಲ್ಲ ಇದನ್ನ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಪೋಸ್ಟ್ ಮಾಡೋದಕ್ಕೆ. ಬೇರೆ ಕೆಲಸಗಳಲ್ಲಿ ಬ್ಯುಸಿ ಇದ್ದೆ. ಯೂಶ್ವಲಿ ಈ ವೀಕೆಂಡ್ ಅಂತಂದರೆ ಸ್ಲೋ ಅಂತ ಫೀಲ್ ಬರುತ್ತೆ. ಅಂದರೆ ಸ್ಲೋ ಮಾರ್ನಿಂಗ್, ಲೇಝಿ ಮಾರ್ನಿಂಗ್, ಬೆಳಗ್ಗೆ ಲೇಟಾಗೆದ್ದು ಆರಾಮಾಗಿ ಏನು ಹರಿಬರಿ ಇಲ್ಲದೇ ಅಡುಗೆ ಮಾಡೋದು, ಜೊತೆಗೆ ಈ ಪೆಂಡಿಂಗ್ ಇರೋ ಮನೆ ಕೆಲಸಗಳನ್ನ ಮುಗಿಸ್ಕೊಳ್ಳೋದು, ಯಾವುದೇ ಹರಿಬರಿ ಇಲ್ಲದೆ ಆರಾಮಾಗಿ ಪೀಸ್ಫುಲ್ಲಾಗಿ ಕೆಲಸಗಳನ್ನ ಮಾಡೋದು. ಅದೇ ಒಂದು 20 ಇಯರ್ಸ್ ಬ್ಯಾಕ್ ಹೋಗೋಣ, ಈ ರೀತಿ ಒಂದು ವೀಕೆಂಡ್ ಅನ್ನೋ ಕಾನ್ಸೆಪ್ಟು ಅವಾಗಿರಲಿಲ್ಲ. ನಾವೆಲ್ಲ ಸ್ಕೂಲ್ಗೆ ಹೋಗ್ತಾಯಿದ್ವಿ. ಸ್ಯಾಟರ್ಡೇಸು ಬೆಳಗ್ಗೆ 7 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗೋದು. ವೈಟ್ ಆ್ಯಂಡ್ ವೈಟ್ ಯೂನಿಫಾರ್ಮ್ ಹಾಕ್ಕೊಂಡು ಬೇಗನೆ ಎದ್ದು ಸ್ಕೂಲ್ಗೆ ಹೋಗ್ತಾಯಿದ್ವಿ ಅಲ್ಲ. ಆಫೀಸ್ಗಳು ಯೂಶ್ವಲಿ ಸ್ಯಾಟರ್ಡೇ ವರ್ಕಿಂಗ್ ಇರ್ತಿತ್ತು. ಆಗಲೂ ಕೂಡ ಎಲ್ಲರೂ ಫುಲ್ ಆ್ಯಕ್ಟಿವಲ್ಲಿ ಇರ್ತಿದ್ರು. ಸಂಡೇ ಮಾತ್ರ ಒಂದು ಸ್ವಲ್ಪ ಫ್ರೀ ಇರೋದು. ಆಗಲೂ ಜನ ಇಷ್ಟೊಂದು ಲೇಝಿ ಇರ್ತಿರ್ಲಿಲ್ಲ ಅಂತ ನನ್ನ ಅನಿಸಿಕೆ. ನನ್ನ ಮಗನಿಗೆ ಈ ಆಲ್ಟರ್ನೇಟ್ ಸ್ಯಾಟರ್ಡೇಸು ಕ್ಲಾಸಸ್ ಇರುತ್ತೆ. ಅದು ಕೂಡ ಫುಲ್ ಡೇ ಕ್ಲಾಸಸ್ ಇರುತ್ತೆ. ಬ್ರೇಕ್ಫಾಸ್ಟ್ ಅಲ್ಲದೆ ನಾನು ಲಂಚ್ ಬಾಕ್ಸ್ಗೆ ಕೂಡ ನಾನು ಪ್ಯಾಕ್ ಮಾಡಿ ಕೊಡಬೇಕಾಗತ್ತೆ. ಈ ವೀಕೆಂಡ್ ಅನ್ನೋ ಒಂದು ಫೀಲ್ ಬಂದಾಗ ಬೆಳಗ್ಗೆ ಏಳೋದು ಲೇಟ್ ಆಗೋಗ್ಬಿಡತ್ತೆ. ಅದಕ್ಕೆ ನಾನು ಹಿಂದಿನ ದಿವಸ ರಾತ್ರಿಯೇ ಏನು ಮಾಡೋದು ಅಂತ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ಮಾಡ್ತಾ ಇರೋದು ಸಿಹಿಗೆಣಸಿನ ಪರಾಟ. ಅದಕ್ಕೆ ನಾನು ಸಿಹಿಗೆಣಸನ್ನ ಆಲ್ರೆಡಿ ಹಿಂದಿನ ದಿವಸ ರಾತ್ರಿಯೇ ಬೇಯಿಸಿಟ್ಟಿದ್ದೆ. ಜೊತೆಗೆ ಚಪಾತಿ ಹಿಟ್ಟನ್ನು ಕೂಡ ಕಲಸಿಟ್ಕೊಂಡಿದ್ದೆ. ನನಗಿಲ್ವಾ ಇತ್ತೀಚೆಗೆ ಈ ಸಿಹಿಗೆಣಸಿನ ಪರಾಟ ತುಂಬ ಇಷ್ಟ ಆಗ್ತಾಯಿದೆ. ಈ ಸುಮಾರು ಕೆಲವು ಪರಾಟಗಳ ರೆಸಿಪಿನ ನಾನು ಈ ಮೊದಲೇ ಶೇರ್ ಮಾಡಿದ್ದೀನಿ. ಅದರಲ್ಲಿ ಯಾವುದು ನಿನಗಿಷ್ಟ ಅಂತ ನನ್ನ ಕೇಳಿದ್ರೆ ಖಂಡಿತವಾಗ್ಲೂ ನಾನು ಸಿಹಿಗೆಣಸಿನ ಪರಾಟನೇ ನನಗಿಷ್ಟ ಅಂತ ಹೇಳ್ತೀನಿ. ಯಾಕೆಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಇದು ನನ್ನ ಪರ್ಸ್ನಲ್ ಸಜೆಷನ್ ಅಷ್ಟೇ. ಇನ್ ಕೇಸ್ ನೀವೇನಾದರೂ ಯಾವುದಾದ್ರೂ ರೆಸಿಪಿ ನನ್ನ ವಿಡಿಯೋದಲ್ಲಿ ನೋಡಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಈ ರೆಸಿಪಿನೇ ಹೇಳ್ತೀನಿ, ಟ್ರೈ ಮಾಡಿ ಅಂತ. ಇಲ್ಲಿ ನಾನು ತುಂಬ ಸಿಂಪಲ್ ಮಸಾಲೆಗಳನ್ನ ಹಾಕ್ಕೊಳ್ತೀನಿ. ಹೆಚ್ಚಿರುವಂತಹ ಈರುಳ್ಳಿ, ಸಣ್ಣಗೆ ಹೆಚ್ಚಿರುವಂತಹ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಜೊತೆಗೆ ಇದಕ್ಕೆ ಮಸಾಲೆ ಅಂತ ತುಂಬ ಬೇಸಿಕ್ ಇಂಗ್ರೀಡಿಯೆಂಟ್ಸ್ನೇ ನಾನಿಲ್ಲಿ ಬಳಸೋದು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಜೊತೆಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನದ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ. ಆ್ಯಂಡ್ ಸ್ಪೆಷಲ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಚಾಟ್ ಮಸಾಲನ ನಾನಿಲ್ಲಿ ಬಳಸ್ತೀನಿ. ಈ ಸಿಹಿಗೆಣಸು ಜೊತೆ ಚಾಟ್ ಮಸಾಲ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಅದಕ್ಕೆ ಈ ಪರಾಟಾಗನು ಚಾಟ್ ಮಸಾಲನ ಹಾಕ್ಕೊಳ್ತೀನಿ. ಒಂದು ಸತಿ ಇದನ್ನು ನೀವು ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟೇ ಇದರ ಫಿಲ್ಲಿಂಗಿಗೆ ನಾನು ಯೂಸ್ ಮಾಡೋದು. ನಿಮಗೆ ಯಾವ ಪರಾಟ ಇಷ್ಟ ಆಗುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಜೊತೆಗೆ ಅದರ ರೆಸಿಪಿನೂ ಕೂಡ ನೀವು ಶೇರ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಅದನ್ನು ಟ್ರೈ ಮಾಡ್ತೀನಿ. ರೆಸಿಪಿನ ನನಗೆ ಕಮೆಂಟ್ಸಲ್ಲಿ ಹಾಕಿ, ಡೀಟೇಲ್ ರೆಸಿಪಿ ಆಯಿತಾ.
ಇದರ ಜೊತೆ ಮೊಸರು ಉಪ್ಪಿನಕಾಯಿ ಎಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ಜಸ್ಟ್ ಮೊಸರು ಹಾಕ್ಕೊಂಡು ತಿಂದೆ, ತುಂಬಾ ಟೇಸ್ಟಿಯಾಗಿತ್ತು. ಇನ್ನು ಅದೇ ದಿನ ಈವ್ನಿಂಗ್ ಸ್ಕೂಲ್ ಮುಗಿಸ್ಕೊಂಡು ಬಂದು ಒಂದು ಲೈಟಾಗಿ ಒಂದು ಸ್ನ್ಯಾಕ್ಸ್ ತಿನ್ನೋದಕ್ಕೆ ನಾನು ಈ ಬ್ರೆಡ್ ಟೋಸ್ಟ್ನ ಮಾಡ್ಕೊಂಡಿದ್ದೆ. ಡೀಟೇಲ್ ರೆಸಿಪಿನ ನಾನೀಗ ಆಲ್ರೆಡಿ ನನ್ನ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಲಿಂಕ್ನ ಕೂಡ ಹಾಕಿರ್ತೀನಿ, ನೀವು ವಿಸಿಟ್ ಮಾಡಿ ಚೆಕ್ ಮಾಡ್ಬೋದು. ಇನ್ನು ಅದೇ ದಿನ ಈವ್ನಿಂಗ್ ನಮಗೆ ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು. ಎಲ್ಲಿಗೆ ಅಂತ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ತುಂಬ ಒಂದು ಇಂಟ್ರೆಸ್ಟಿಂಗ್ ಆದ ಪ್ಲೇಸ್, ಪರ್ಟಿಕ್ಯುಲರ್ಲಿ ಮಕ್ಕಳಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಖಂಡಿತವಾಗ್ಲೂ ಅವ್ರು ಎಂಜಾಯ್ ಮಾಡ್ತಾರೆ. ಜೊತೆಗೆ ನೀವು ಕೂಡ ಆರಾಮಾಗಿ ವಾಕ್ ಮಾಡಿ ಒಂದು 2-3 ಅವರ್ಸ್ ನೀವು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ರಿಲ್ಯಾಕ್ಸ್ ಆಗ್ಬೋದು. ಇಲ್ಲಿ ನಾನು ಹಾಕಿರೋದು ಫ್ಲಿಪ್ಕಾರ್ಟಿಂದ ಪರ್ಚೇಸ್ ಮಾಡಿರೋ ಒಂದು ಕುರ್ತಿ, ರೇಯಾನ್ ಮೆಟೀರಿಯಲ್ ಶಾರ್ಟ್ ಕುರ್ತಿ. ಜೀನ್ಸ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ, ಕಂಫರ್ಟಬಲ್ ಆಗಿದೆ. ಲಿಂಕ್ನ ನಾನು ಹಾಕಿರ್ತೀನಿ, ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಇದು ಎಮೂಲಿನವರ ಮಾಯಿಶ್ಚರೈಸರ್. ನಾನು ಡೈಲಿ ಯೂಸ್ ಮಾಡ್ತೀನಿ, ಆಲ್ಮೋಸ್ಟ್ 1 ಇಯರಿಂದ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಟ್ಯೂಬ್ ಆಲ್ರೆಡಿ ಖಾಲಿ ಆಗಿದೆ, ಇದು ಸೆಕೆಂಡ್ ಟ್ಯೂಬ್. ತುಂಬಾ ಹೈಡ್ರೇಟಿಂಗ್ ಮಾಯಿಶ್ಚರೈಸಿಂಗ್ ಆಗಿರುತ್ತೆ. ನಾನು ಇದನ್ನು ಸಜೆಸ್ಟ್ ಮಾಡ್ತಾ ಇಲ್ಲ ಹಾಗೂ ಪ್ರಮೋಟ್ ಕೂಡ ಮಾಡ್ತಾ ಇಲ್ಲ, ನಾನು ಯೂಸ್ ಮಾಡ್ತಾ ಇರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಫಾಕ್ಸ್ಟೈಲ್ ಅವರ ಸನ್ಸ್ಕ್ರೀನ್, ಮ್ಯಾಟಿಫೈಯಿಂಗ್ ಸನ್ಸ್ಕ್ರೀನ್ ವಿತ್ SPF 70++ ಏನೋ ಇದೆ. ತುಂಬಾ ಚೆನ್ನಾಗಿದೆ, ತುಂಬಾ ಲೈಟ್ ಅನಿಸುತ್ತೆ ಅಪ್ಲೈ ಮಾಡಿದಾಗ, ಆ್ಯಂಡ್ ಆಯ್ಲಿ ಅಂತ ಕೂಡ ಅನಿಸೋದಿಲ್ಲ, ವೈಟ್ ಕ್ಯಾಸ್ಟ್ ಕೂಡ ಬರೋದಿಲ್ಲ. ತುಂಬಾ ಚೆನ್ನಾಗಿದೆ. ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು. ಎಲ್ಲರೂ ಹೊರಗಡೆ ಹೋಗಬೇಕಾದ್ರೆ ನಾನು ಇದನ್ನು ಖಂಡಿತವಾಗ್ಲೂ ಮರೀದೆ ಹಚ್ಕೊಳ್ತೀನಿ. ಮನೇಲಿರಬೇಕಾದ್ರೆ ನಾನು ಈ ಬೇರ್ ಬಾಡಿಯವರ ಸನ್ಸ್ಕ್ರೀನ್ ಜೆಲ್ನ ಅಪ್ಲೈ ಮಾಡ್ತೀನಿ. ಇದರಲ್ಲಿ ಮೋಸ್ಟ್ಲಿ 30 SPF 30 ಏನೋ ಇರೋದು. ಚೆನ್ನಾಗಿದೆ, ಅಂದರೆ ಜಾಸ್ತಿ ನೀವು ಸನ್ಗೆ ಎಕ್ಸ್ಪೋಸ್ ಆಗಲ್ಲ ಅನ್ನೋದಿದ್ದರೆ ಡೈಲಿ ಯೂಸ್ಗೆ ನೀವು ಅಪ್ಲೈ ಮಾಡ್ಕೊಳ್ಬೋದು. ಚೆನ್ನಾಗಿದೆ ಅದು ಕೂಡ.
ಇನ್ನು ಇದು ಬಂದು ನೆಕ್ಸ್ಟ್ ಸಂಡೇ ಈವ್ನಿಂಗ್ ನಾನು ಶೂಟ್ ಮಾಡಿಕೊಂಡಿದ್ದು. ಅವತ್ತು ನಾನು ವೈಟ್ ಸಾಸ್ ಪಾಸ್ತಾ ಮಾಡಿಕೊಂಡಿದ್ದೆ. ತುಂಬಾ ಟೇಸ್ಟಿಯಾಗಿತ್ತು. ಸೊ ಅದಕ್ಕೆ ನಾನಿಲ್ಲಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಫ್ಲಿಪ್ಕಾರ್ಟ್ ಅವರ ಹೋಲ್ ವೀಟ್ ಪಾಸ್ತಾನ ಯೂಸ್ ಮಾಡ್ತಾ ಇರೋದು. ಚೆನ್ನಾಗಿರುತ್ತೆ. ವೀಟ್ ಪಾಸ್ತಾ ಆಗಿರೋದ್ರಿಂದ ನೀವು ಮಕ್ಳಿಗೂ ಕೊಡ್ಬೋದು. ಜಸ್ಟ್ ಅದನ್ನು ನೀರು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಕ್ಕಿಟ್ಟಿದ್ದೀನಿ. ನಾನಿಲ್ಲಿ ಸ್ನ್ಯಾಪಿನ್ ಅವರ ಮ್ಯಾಕ್ ಆ್ಯಂಡ್ ಚೀಸ್ ಪಾಸ್ತಾ ಮಸಾಲಾನ ಬಳಸ್ತಾ ಇರೋದು. ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದೆ. ಚೆನ್ನಾಗಿದೆ. ಒಂದು ಏನಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬಾ ಕ್ರೀಮಿಯಾಗಿ ಚೀಸಿಯಾಗಿ ಬರೋದಿಲ್ಲ. ಒಂದು ಪ್ಯಾಕ್ನ ನೀವು ಹಾಕಿದ್ರೆ ಅಟ್ಲೀಸ್ಟ್ ನೀವು 2 ಪ್ಯಾಕ್ ಆಫ್ ಮಸಾಲ ಪೌಡರ್ನ ನೀವು ಬಳಸಬೇಕಾಗತ್ತೆ, ಒಂದು 3 ಸರ್ವಿಂಗ್ ಮಾಡೋದು ಅಂತ ಇದ್ದರೆ. ನಾನಿಲ್ಲಿ ಎಕ್ಸ್ಟ್ರಾ ಚೀಸ್ನ ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಚೀಸಿಯಾಗಿ ಬರಲಿ ಅಂತಂದ್ಬಿಟ್ಟು. ಜಸ್ಟ್ ಒಂದು ಪ್ಯಾನಿಗೆ ಬಟರ್ ಅಥವಾ ಎಣ್ಣೆ ಏನು ನಿಮಗೆ ಇಷ್ಟ ಇದೆ, ಬಟರ್ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ ಬಟರ್ ಬದಲು ಎಣ್ಣೆನೇ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಹಸಿ ವಾಸನೆ ಹೋಗೋ ತನಕ. ಇಲ್ಲಿ ಬೆಳ್ಳುಳ್ಳಿ ಪೀಸ್ಗಳನ್ನ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ನನಗೆ ಆ್ಯಕ್ಚುಲಿ ಮರ್ತೋಯ್ತು. ಸಣ್ಣಗೆ ಹೆಚ್ಚಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಂಡ್ರೆ ಅದು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ. ನಂತರ ನಾನಿಲ್ಲಿ ಸ್ವೀಟ್ ಕಾರ್ನ್ ಹಾಕ್ಕೊಂಡಿದ್ದೀನಿ, ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಇಲ್ಲಿದೆಯಲ್ಲ, ಬರೀ ನೀವು ಸ್ವೀಟ್ ಕಾರ್ನೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ. ಕ್ಯಾಪ್ಸಿಕಮ್ ಅಥವಾ ಸಣ್ಣಗೆ ಹೆಚ್ಚಿರುವಂತಹ ಕ್ಯಾರೆಟ್, ಬೀನ್ಸ್ ಈ ರೀತಿ ತರಕಾರಿಗಳನ್ನ ನೀವು ಬಳಸ್ಬೋದು. ಬ್ರಾಕೊಲಿನ ಕೂಡ ನೀವು ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಮಶ್ರೂಮ್ಸ್ನ ಕೂಡ ನೀವು ಹಾಕ್ಕೊಳ್ಬೋದು. ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ಹಾಲು ಹಾಕಿ ಬೇಯಿಸಿರುವಂತಹ ಮ್ಯಾಕ್ರೋನಿ ಪಾಸ್ತಾ ಹಾಕ್ಕೊಂಡಿದ್ದೀನಿ. ಜೊತೆಗೆ ಈ ಪೌಡರ್ ಸ್ಯಾಶೆ ಏನಿದೆ ಅದನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಮೇಲೆ ನಾನು ಚೀಸ್ ಸ್ಲೈಸ್ನ ಹಾಕ್ಕೊಳ್ತಾ ಇದ್ದೀನಿ. 1-2 ಚೀಸ್ ಸ್ಲೈಸ್ನ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಚೀಸಿ ಬೇಕೋ ಅಷ್ಟು ನೀವು ಚೀಸ್ ಸ್ಲೈಸ್ನ ಹಾಕಿ ಮುಚ್ಚಿಟ್ಟು ಒಂದು 3-4 ನಿಮಿಷ ಬೇಯಿಸಿದ್ರೆ ನಿಮ್ಮ ಚೀಸಿಯಾದ ಮ್ಯಾಕ್ ಆ್ಯಂಡ್ ಚೀಸ್ ಮ್ಯಾಕರೋನಿ ಪಾಸ್ತಾ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ನೀವು ಕೂಡ ಟ್ರೈ ಮಾಡಿ. ಇಲ್ಲಿವರೆಗೆ ನೀವು ವಿಡಿಯೋ ನೋಡಿದ್ದೀರಾ, ನನ್ನ ರೆಸಿಪೀಸ್ನೆಲ್ಲ ನೋಡಿದ್ದೀರಾ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ನಾನು ಹಾಕೋ ವೀಡಿಯೋಸ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ.
ಇನ್ನೂ ಹೆಚ್ಚು ಹೆಚ್ಚು ಈ ರೀತಿ ವೀಡಿಯೋಸ್ಗಳನ್ನ ನಾನು ಪೋಸ್ಟ್ ಮಾಡಬೇಕು ಅಂತಂದರೆ ನಿಮ್ಮೆಲ್ಲರ ಸಪೋರ್ಟ್ ಹಾಗೂ ಎಂಕರೇಜ್ಮೆಂಟ್ ನನಗೆ ಖಂಡಿತವಾಗ್ಲೂ ಬೇಕಾಗತ್ತೆ. ಸೊ ಇಲ್ಲಿವರೆಗೂ ನನ್ನ ವೀಡಿಯೋಸ್ನ ಆರಾಮದಲ್ಲಿ ಕೂತು ನೋಡಿದ್ದಕ್ಕೆ ತುಂಬಾ ಧನ್ಯವಾದ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ಕಂಟೆಂಟ್ ಜೊತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.